ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ, ಆಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ. ಆಗುತ್ತಿದ್ದೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ, ಆಗುತ್ತಿದ್ದೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು, ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕಣ್ಣಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿದ್ದೇ ಈ ನಾಡು, ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ಕೈ ಕೆಸರಾದರೆ ಬಾಯಿ ಮೊಸರೆಂಬ ಹಿರಿಯರ ಅನುಭವ ಸತ್ಯ, ಇದ ನೆನಪಿಡಬೇಕು ನಿತ್ಯ. ದುಡಿಮೆಯ ನಂಬಿ ಬದುಕು, ದುಡಿಮೆಯ ನಂಬಿ ಬದುಕು, ಅದರಲ್ಲಿ ದೇವರ ಹುಡುಕು. ಬಾಳಲಿ ಬರುವುದು ಬೆಳಕು, ನಮ್ಮ ಬಾಳಲಿ ಬರುವುದು ಬೆಳಕು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ. ಮನಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು ಕೆಚ್ಚದೆ ಇರಬೇಕೆಂದೆಂದು. ಆಗದು ಎಂದು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಟಂಗ್ ಟ್ವಿಸ್ಟರ್ ಗಿರೀಶ್ ಸೆಮಿಫಿನಾಲೆ ರೌಂಡ್ 2 ಕಂಗ್ರಾಚುಲೇಷನ್ಸ್. ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಅಷ್ಟೇನಾ? ಎಲ್ಲ ಒನ್ ವರ್ಡ್ ಆನ್ಸರ್ ಮಾತ್ರನೇ ಇನ್ ಕೊಡೋದಂತ ಅನ್ಕೊಂಡ್ ಬಂದ್ಯಾ? ಇಲ್ಲ
ಓಕೆ ಓಕೆ, ಅರ್ಚನಾ ಮ್ಯಾಮ್. ಬಂಗಾರದಂತ ಹಾಡ್ದ. ಆ ಹೈ ನೋಟ್ಸ್ ಎಲ್ಲ ಎಷ್ಟು ಸುಂದರವಾಗಿ ಕೇಳಿಸ್ತಾ ಇತ್ತು ಅಂದರೆ ಪರಿಶುದ್ಧವಾಗಿ ಕೇಳಿಸ್ತಾ ಇತ್ತು ಕಣಪ್ಪ. ಆಮೇಲೆ ಇದು ತುಂಬ ಕಷ್ಟ ಇದೆ ಈ ಹಾಡು, ಪದಗಳು ಜಾಸ್ತಿ ಇದೆ. ಆಮೇಲೆ ಒಂದೊಂದು ಚರಣ ಒಂದೊಂದು ರೀತಿಲಿ ಹೋಗುತ್ತೆ, ಒಂದೊಂದು ಸ್ವರದಲ್ಲಿ ತಗೊಳ್ಬೇಕು. ಆಮೇಲೆ ಒಂದು ಕಡೆ ಬೇರೆನೇ ರಾಗವೇನೋ ಅನ್ನೋ ರೀತಿಯಲ್ಲಿ ಷಡ್ಜವೇ ಬೇರೆ ಆಗೋ ಫೀಲ್ ಕೊಡುತ್ತೆ. ಬಹಳ ಟ್ರಿಕ್ಕಿ ಇದೆ ಈ ಸಾಂಗು. ಕೇಳೋಕ್ಕೇನೋ ಸುಲಭ ಅಂತ ಅನ್ನಿಸ್ಬೋದು ಕೆಲವು ಜಾಗಗಳು, ಆದರೆ ಅದು ಹಾಡಕ್ಕೆ ಹೋದಾಗ ಗೊತ್ತಾಗತ್ತೆ. ಆಮೇಲೆ ಇದು ವಾದ್ಯಗಾರರ ಸಹಕಾರ ಇಲ್ಲದೆ ಇದ್ರೆ ತಗೊಳಕ್ಕಾಗೋದೇ ಇಲ್ಲ. ಸೊ ಅವರಿಗೂ ಚಪ್ಪಾಳೆ ಬರಬೇಕು. ಏನಿಲ್ಲಪ್ಪ ಹೇಳೋದಕ್ಕೆ, ಅದ್ಭುತವಾಗಿ ಹಾಡ್ದು, ತುಂಬ ಅದ್ಭುತವಾದ ಹಾಡನ್ನು ಆಯ್ಕೆ ಮಾಡ್ಕೊಂಡಿದ್ಯಾ. ಐಕಾನಿಕ್ ಸಿನಿಮಾ, ಐಕಾನಿಕ್ ಹಾಡು, ಐಕಾನಿಕ್ ನಟನೆ ಎಲ್ಲವೂ. ಅಂಥ ಹಾಡನ್ನು ತುಂಬ ಚೆನ್ನಾಗಿ ಹಾಡಿದೆಯಪ್ಪ. ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಮ್ಯಾಮ್. ವೇಮ್ಗಲ್ ಸರ್. ಗಿರೀಶ್, ಹಾಂ ಸರ್. ಬಂಗಾರದ ಮನುಷ್ಯ ಚಿತ್ರದ ಹಾಡು. ಹೌದು ಸರ್. ಅಲ್ವಾ? ಹೌದು ಸರ್. ಅಣ್ಣವರು ನೆನಪು ಬಂದರು ಇದರಲ್ಲಿ. ಒಳ್ಳೆಯ ನೆನಪು, ಮಧುರವಾದ ನೆನಪು. ಆ ಸಿನಿಮಾ ನೋಡಿದ್ಯಾ ಹೋಗ್ಲಿ? ಹಾಂ ಸರ್. ಹಾಂ ಹಾಂ ಸರ್. ನಾವೆಲ್ಲ ಕಾಲೇಜಲ್ಲಿ ಓದೋವಾಗ ಇನ್ನೂ ಮುಂಚೆನೇ ಬಂದಿತ್ತು ಅದು. ಅದು ಎಷ್ಟು 3 ವರ್ಷ ಓಡ್ತು ಅದು ಸ್ಟೇಟ್ಸ್ ಥಿಯೇಟ್ರ್ನಲ್ಲಿ. ನನಗೆ ನೆನಪಿದ್ದಾಗೆ ಕಂಟಿನ್ಯೂಸ್ ಆಗಿ ಮೊದಲನೇ ಕನ್ನಡ ಚಿತ್ರ ಅಷ್ಟು ದೀರ್ಘಕಾಲ ಒಂದೇ ಥಿಯೇಟ್ರಲ್ಲಿ ಓಡಿದ್ದದು. ನೆನಪಿದೆ ನಮಗೆ. 10 ಸಾರಿ 20 ಸಾರಿ ನೋಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಒಬ್ಬೊಬ್ಬರು ಹುಡುಗರು, ನಾನು ಹೇಳೋದು ಕಾಲೇಜ್ ಹುಡುಗರು. ಹಾಗಾಗಿ ನೀನು ಭಾಳ ಚೆನ್ನಾಗಿ ಆಡಿದ್ದೀಯ ಅದನ್ನು, ಹಾಡನ್ನು. ಕಷ್ಟಪಡಬೇಕು ಅಂತಕ್ಕಂಥ ಸಂದೇಶವನ್ನು ಆ ಚಿತ್ರದಲ್ಲಿ, ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಅಷ್ಟೇ ಅಲ್ವಾ? ಇಡೀ ಹಾಡಲ್ಲಿ ಪರಿಶ್ರಮ ಇದ್ದರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತ ಅಲ್ವೇ? ಎಂಥ ಸಂದೇಶ ಅದು. ಬೇಲೂರು, ಹಳೇಬೀಡು, ಕನ್ನಂಬಾಡಿ ಕಟ್ಟೆ ಎಲ್ಲ ಬರುತ್ತೆ ನೋಡಿ ಹಾಡಲ್ಲಿ. ವಿಶ್ವೇಶ್ವರಯ್ಯ ಅವರ ಶ್ರಮ. ಬಂಗಾರ ಬೆಳೆವ ಹೊನ್ನಾಡು, ಬಂಗಾರ ಬೆಳೆವ ಹೊನ್ನಾಡು, ಆಗುತ್ತಿದ್ದೇ ಈ ನಾಡು ಕನ್ನಡ ಸಿರಿನಾಡು, ನಮ್ಮ ಕನ್ನಡ ಸಿರಿನಾಡು ಅಂಥದ್ದೊಂದು ಹಾಡು. ಅದನ್ನೆಲ್ಲ ಎಲ್ಲೋ ಹಳೆ ನೆನಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ಬಿಡ್ತು. ಚೆನ್ನಾಗಿ ಹಾಡಿದೆಯಾ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಮುನಿರಾಜು ಸರ್. ಇದು ನಿಜವಾದ ಚಾಲೆಂಜು ಹಾಡುಗಾರರಿಗೆ ಅಲ್ವಾ? ಹಾಂ ಸರ್. ಆಯ್ಕೆನೇ ಅದ್ಭುತ. ಅದು ಒಂದು ನೇಟಿವಿಟಿ ಕೂಡ ಇದೆ ಇದರಲ್ಲಿ. ಒಂದು ಹಳ್ಳಿಯ ಬದುಕನ್ನು ತುಂಬ ಅದ್ಭುತವಾಗಿ ತೋರಿಸುವಂಥ ಚಿತ್ರ. ಮತ್ತು ಸಿನಿಮಾ ಬಿಡಿ, ಸಿನಿಮಾದ ಬಗ್ಗೆ ಮಾತಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಈ ಸರ್ ಹೇಳ್ದಂಗೆ ಸ್ಟೇಟ್ ಥಿಯೇಟ್ರಲ್ಲಿ ನಮ್ಮ ಚಿಕ್ಕಪ್ಪ ಕೆಲಸ ಮಾಡೋರು, ಟಿಕೆಟ್ ಕೊಡೋ ಕೆಲಸ ಅವ್ರದ್ದು. ಆವಾಗ ನಾವೆಲ್ಲ ಫ್ರೀಯಾಗಿ ಕರ್ಕೊಂಡು ಹೋಗ್ಬೇಕಲ್ಲ ನಮ್ಮ ಚಿಕ್ಕಪ್ಪ, ರಾಮಣ್ಣ ಅಂತ ಅವ್ರ ಹೆಸರು. ನಾವೇನು ಮಾಡಿದ್ರು, ಅವ್ರು ಕರ್ಕೊಂಡು ಹೋಗ್ತಾರೆ ಅಂತ ಖುಷಿ ಅಲ್ವಾ? ಏನು ಮಾಡಿವ ಗೊತ್ತಾ? ಚಿಕ್ಕಪ್ಪ ಏನು ಸಿನಿಮಾ ಕರ್ಕೊಂಡೋಗು, ಫಿಲ್ಮ್ ಕರ್ಕೊಂಡೋಗು ಅಂತಂದರೆ, ನೋಡ್ರೋ ಅಲ್ಲೊಂಚೂರು ಕೆಲಸ ಇದೆ ಮಾಡ್ರೋ, ಬೇಗ ಎಲ್ಲ ಮುಗಿಸೋರು, ಕರ್ಕೊಂಡು ಹೋಗ್ತೀನಿ ಅಂತ. ನಾನೇನು ಮಾಡೀನಿ ಗೊತ್ತಾ? ಗೊಬ್ಬರ ಹಾಕ್ಬೇಕು ತಾನೆ, ಗೊಬ್ಬರ ಹೊಡಿಬೇಕು ತಾನೆ, ಒಂದು ಗಾಡಿ ಗೊಬ್ಬರ ನಾನೇ ತುಂಬಿಡ್ತೀನಿ ಬಿಡಿ ಅಂತ ಬೆಳಗಿನ ಸಾಯಂಕಾಲ ತನಕ ಎಲ್ಲ ತುಂಬಿ ಹಾಕಿ ಬೆಳಗ್ಗೆ ರೆಡಿಯಾಗಿ ನಿಂತ್ಕೊಂಡ್ಬಿಡೀನಿ. ಇದು ಅರ್ಥ ಏನಂದ್ರೆ, ಕೈ ಕೆಸಾದ್ರೆ ಬಾಯಿ ಮೊಸರು ಅಲ್ವಾ? ಅಲ್ಲಿ ಕೆಲಸ ಮುಗಿತಿತ್ತು, ಬೆಳಗ್ಗೆ ಚಿಕ್ಕಪ್ಪ ಕರ್ಕೊಂಡು ಹೋಗ್ತಿದ್ರು. ಅದ್ಭುತವಾದ ಹಾಡುಗಾರಿಕೆ, ಪದ ಬಳಕೆ ಅಂತೂ ತುಂಬ ಚೆನ್ನಾಗಿತ್ತು. ಎರಡನೇ ಇದಕ್ಕೆ ಬಂದಾಗೆ ಸ್ವಲ್ಪ ಹಿಂಗೆ ಹಂಗೆ ಸರಿ ಮಾಡ್ಕೊಳ್ತೀಯಲ್ವಾ ನೀನು? ಪ್ರಾರಂಭದ 2ನೇ ಸಾಲನ್ನು ಹಾಡ್ಬೇಕಾದ್ರೆ ಮನಸ್ಸೊಂದಿದ್ದರೆ ಮಾರ್ಗ, ಅಲ್ಲೊಂಚೂರು ತೊಡರು ಬಿಟ್ಟು ಹಂಗೆ ಅದನ್ನು ಸರಿ ಮಾಡಿಕೊಂಡು ಮುಂದೋದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಎಚ್ಚದೆ ಇರಬೇಕೆಂದು, ಎಚ್ಚದೆ ಇರಬೇಕೆಂದೆಂದು. ಅಷ್ಟೇ ಆಗದು ಎಂದು ಅಂತ ನೀನು ಅಲ್ಲೇ ಬಿಟ್ಟಿದ್ದಿದ್ರೆ ಇಡೀ ಹಾಡು ಡಮಾರ್ ಅಲ್ವಾ? ನನ್ನ ಕೈಲಿ ಆಗತ್ತೆ ಅಂತ ನೀನೇ ಪ್ರೂವ್ ಮಾಡಿದ್ಯಲ್ಲ, ಅದು ನಿಜವಾದ ಒಬ್ಬ ಗಾಯಕನ ಲಕ್ಷಣ. ಯಾವ ಕಾಯಕನ ಲಕ್ಷಣ, ಗಾಯಕನ ಲಕ್ಷಣ ಅಲ್ಲ, ಬರೀ ಕಾಯಕದ ಲಕ್ಷಣ ಅದು. ಒಳ್ಳೇದಾಗ್ಲಿ ಗಿರೀಶ್. ಆಲ್ ದಿ ಬೆಸ್ಟ್ ಸರ್. ಅದೇ ಸರ್, ಈ ಹಾಡು ಅಷ್ಟೇ ಸರ್ವಕಾಲಕ್ಕೂ ಯಾವುದೇ ಜನರೇಷನ್ ಇದ್ರೂ ಸರಿ ಹೊಂದುವಂತ ಹಾಡು. ಓಕೆ, ಒಳ್ಳೇದಾಗ್ಲಿ ನಿಂಗೆ. ಮತ್ತೊಂದು ಹಾಡು ಹಾಡೋದಕ್ಕೆ ರೆಡಿನಾ? ಗುಡ್ ಲಕ್ಸ್. ಥ್ಯಾಂಕ್ಸ್ ಸರ್.